ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ನಾವು ಇವತ್ತು 3ನೇ ತರಗತಿಯ ಕಲೆ ಕನ್ನಡ ಭಾಗ 2ರ ಒಂದು ಪದ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಪದ್ಯದ ಏನು ಹೆಸರು ಅಂತಂದರೆ ಮಸಾಲೆ ದೋಸೆ. ಮಕ್ಕಳೇ, ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ರಿ? ಓಕೆ, ಮಸಾಲೆ ದೋಸೆ ಅಂದರೆ ಎಷ್ಟು ವಿಧದಲ್ಲಿ ನಾವು ಮಸಾಲೆ ದೋಸೆಗಳನ್ನು ನಾವು ನೋಡ್ಬೋದು, ತಿಂದಿರ್ಬೋದು ನೀವು ಅಲ್ವಾ? ಈ ಒಂದು ಪದ್ಯದ ಬಗ್ಗೆ ನಾವು ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಓಕೆ, ಮತ್ತು ಈ ಒಂದು ಪದ್ಯವನ್ನು ಬರೆದವರು TS ನಾಗರಾಜ್ ಶೆಟ್ಟಿ ಅವರು. ಈ ಮಸಾಲೆ ದೋಸೆಯನ್ನು ಕವಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ತನ್ನ ಕಲ್ಪನೆಯಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ ಎಂಬುದನ್ನು ನಾವು ಪದ್ಯದ ಸಾಲುಗಳಲ್ಲಿ ನಾವು ನೋಡೋಣ ಮಕ್ಕಳೇ. ಈ ಹಂತವಾಗಿ ಯಾವ ರೀತಿ ತನ್ನ ಕಲ್ಪನೆಯ ಮೂಲಕ ದೋಸೆಯನ್ನು ವರ್ಣಿಸಿದ್ದಾರೆ ಅನ್ನೋದನ್ನು ಈ ಪದ್ಯದಲ್ಲಿ ನಾವು ತಿಳಿತಾ ಹೋಗೋಣ ಮಕ್ಕಳೇ. ದೋಸೆ ದೋಸೆ ಮಸಾಲೆ ದೋಸೆ, ಅಂಚಿನ ಮೇಲೆ ಚುಯ್ ಚುಯ್ ದೋಸೆ, ಅಮ್ಮನು ಹೊಯ್ಯುವ ಹೂವಿನ ದೋಸೆ, ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಅಮ್ಮನು ಹೊಯ್ಯುವ ಹೂವಿನ ದೋಸೆ, ಅಚ್ಚುಮೆಚ್ಚಿನ ತುಪ್ಪದ ದೋಸೆ. ಇಲ್ಲಿ ಏನು ಮಾಡಿದರೆ ಕವಿ, ಈ ಒಂದು ದೋಸೆಯನ್ನು ಯಾವ ರೀತಿ ಅಮ್ಮ ಒಯ್ಯುವಂಥ ಹೂವಿನ ದೋಸೆಗೆ ಅಮ್ಮ ಒಯ್ಯುವುದನ್ನು ನಾವು ಯಾವ ರೀತಿ ಒಂದು ಮೃದುವಾಗಿರುತ್ತೆ, ಸ್ಮೂತಾಗಿರುತ್ತೆ, ಅದೇ ರೀತಿ ಅದನ್ನು ಕವಿ ಏನು ಮಾಡಿದರೆ ತನ್ನ ಕಲ್ಪನೆಯ ಮೂಲಕ ಅಮ್ಮನು ಒಯ್ಯುವಂಥ ಅಂದರೆ ಹರಡುವ ದೋಸೆಯನ್ನು ಹೂವಿಗೆ ಇಲ್ಲಿ ಏನು ಮಾಡಿದ್ದಾರೆ, ಹೋಲಿಕೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಹೂವಿನ ಅಂತ ಹೇಳಿದರೆ ಚುಯ್ ಅಂತಂದರೆ ಆ ಸೌಂಡು ಬರುತ್ತದೆ, ಅಂಚು ಅಂತಂದರೆ ಒಂದು ತವ ಅಂತ ನಾವು ಕರಿತೀವಿ ಮಕ್ಕಳೇ. ಅದೇ ರೀತಿ ಹಿಟ್ಟನ್ನು ಸೌಟಲ್ಲಿ ಸರ್ರನೆ ಹುಯ್ಯಲು, ಕರ್ರನೆ ಅಂಚಲಿ ಬೆಳ್ಳಿಯ ದೋಸೆ. ಅಂದರೆ ಹಿಟ್ಟನ್ನು ಸೌಟಲ್ಲಿ ಏನು ಮಾಡ್ತೀವಿ ನಾವು, ಹಿಟ್ಟನ್ನು ಪಾತ್ರೆಯಿಂದ ತೊಗೊಂಡ್ಬಿಟ್ಟು ಏನು ಮಾಡ್ತೀವಿ, ಸರ್ರನೆ ಒಯ್ಯಲು ನಾವು ಸರ್ರನೆ ತೊಗೊಂಡ್ಬಿಟ್ಟು ಒಯ್ಯಲು ಅಂತಂದರೆ ಹರಡಲು. ಕರ್ರನೆ ಅಂಚಲಿ, ತವ ಹೆಂಗಿರುತ್ತೆ ಮಕ್ಕಳೇ, ಕರ್ರಗಿರುತ್ತೆ, ಕಪ್ಪಾಗಿರುತ್ತೆ. ಅಂಚು ಅಂತಂದರೆ ತವ ಅಂತ ಕರಿತೀವಿ. ಬೆಳ್ಳಿಯ ದೋಸೆ, ಇವಾಗ ಕಪ್ಪಿಗೆ ಇರುವಂಥ ಒಂದು ತವದಲ್ಲಿ ಒಂದು ಬೆಳ್ಳಿಯ ದೋಸೆ ಎಂಬುದನ್ನು ಕವಿ ಹೆಂಗೆ ಮಾಡಿದ್ದಾರೆ, ವರ್ಣಿಸಿದ್ದಾರೆ ಮಕ್ಕಳೇ. ಕಂಡರೆ ಕುಣಿಯುವುದು ಅಪ್ಪನ ಮೀಸೆ, ಅದನ್ನು ನೋಡಿದ ತಕ್ಷಣ ಏನಾಗುತ್ತೆ, ಕುಣಿಯುವುದು ಅಪ್ಪನ ಮೀಸೆ. ತಂಗಿಗೂ ನನಗೂ ಬಲು ಆಸೆ, ತಂಗಿಗೂ ನನಗೂ ಬಲು ಆಸೆ. ಇಲ್ಲಿ ಏನು ಮಾಡಿದ್ದಾರೆ, ಮೊದಲನೇ ಒಂದು ಪ್ಯಾರಾದಲ್ಲಿ ಕವಿ ಏನು ಮಾಡಿದ್ದಾರೆ, ಅಮ್ಮನು ಒಯ್ಯುವ, ಇಲ್ಲಿ ಏನು ಮಾಡಿದ್ದಾರೆ, ಹೂವಿಗೆ ಹೋಲಿಸಿದ್ದಾರೆ. ಅದೇ ರೀತಿ ಎರಡನೇ ಒಂದು ಪೊಯಮ್, ಎರಡನೇ ಒಂದು ಸ್ಟ್ಯಾಂಜದಲ್ಲಿ ಕವಿ ಏನು ಮಾಡಿದ್ದಾರೆ, ಕಂಡರೆ ಕುಣಿಯುವುದು ಅಪ್ಪನ ಮೀಸೆ ಮತ್ತು ತಂಗಿಗೂ ನನಗೂ ಬಲು ಆಸೆ. ಇಲ್ಲೇ ಮಾಡಿದರೆ ಕವಿ ತಂಗಿಗೂ ನನಗೂ ಬಲು ಆಸೆ ಎಂಬುದನ್ನು ಕವಿ ಒಂದು ಕಲ್ಪನೆಯ ಮೂಲಕ ವರ್ಣಿಸುವುದನ್ನು ನಾವು ಕಾಣ್ತೀವಿ ಮಕ್ಕಳೇ. ಮಿರಗುವ ಬಿಸಿ ಬಿಸಿ ಪಲ್ಯದ ದೋಸೆ, ಮಿರಗುವ ಬಿಸಿ 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 ಅಂತಂದರೆ ಗೊತ್ತಲ್ವ ನಿಮಗೆ, ಪಲ್ಯದ ದೋಸೆ, ಪಲ್ಯ ದೋಸೆ, ಮೇಲೊಂದಿಷ್ಟು ಬೆಣ್ಣೆಯ ದೋಸೆ. ದೋಸೆ ಮಾಡಿದ ತಕ್ಷಣ ನಾವೇನು ಮಾಡ್ತೀವಿ, ಅದ್ರ ಮೇಲೆ ದೋಸೆ ಕಾವಲಿ ಮೇಲೆ ನಾವೇನು ಮಾಡ್ತೀವಿ, ದೋಸೆ ಹರಡ್ತೀವಿ. ಅದ್ರ ಮೇಲೆ ಏನು ಮಾಡ್ತೀವಿ, ಮೇಲೊಂದಿಷ್ಟು ತುಪ್ಪ ಹಾಕ್ತೀವಿ, ಪಲ್ಯ ಹಾಕಿ ತುಪ್ಪ ಹಾಕಿ ಅದರ ಮೇಲೆ ಒಂದಿಷ್ಟು ಬೆಣ್ಣೆ ಹಾಕಿ ಅದನ್ನ ಹರಡಿಸಿದಾಗ ಅದು ಬರುವಂಥ ಘಮವನ್ನು ಯಾವ ರೀತಿ ಇಲ್ಲಿ ಕವಿ ವರ್ಣಿಸಿದ್ದಾರೆ. ಘಮ ಘಮ ಪರಿಮಳ ಸೂಸುವ ದೋಸೆ. ಇಷ್ಟೆಲ್ಲ ನಾವು ಹಾಕಿದಾಗ, ಬೆಣ್ಣೆ ಹಾಕಿದಾಗ, ಪಲ್ಯ ಹಾಕಿದಾಗ ಏನಾಗುತ್ತೆ, ನಮಗೆ ಘಮ 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 ಏನಾಗುತ್ತೆ, ಪರಿಮಳ ಬರುತ್ತೆ. ಪರಿಮಳ ಮೀನ್ಸ್ ಸುವಾಸನೆ. ಸೂಸುವ ದೋಸೆ, ಮೆಲ್ಲನೆ ಮೆಲ್ಲುವ ದುಂಡನೆ ದೋಸೆ, ಮೆಲ್ಲನೆ ಮೆಲ್ಲುವ ದುಂಡನ ದೋಸೆ. ಏನು ಮಾಡಿದ್ದಾರೆ, ಒಂದು ಕವಿ ಒಂದು ಪರಿಮಳದ ಬಗ್ಗೆ, ಸುವಾಸನೆಯ ಬಗ್ಗೆ, ದೋಸೆಯ ಬಗ್ಗೆ ಇಲ್ಲಿ ವರ್ಣಿಸುವುದನ್ನು ಕಾಣ್ತೀವಿ. ಘಮ ಘಮ ಪರಿಮಳ ಸೂಸುವ ದೋಸೆ, ಮೆಲ್ಲನೆ ಮೆಲ್ಲುವ ದುಂಡನ ದೋಸೆ. ಇಷ್ಟಪಟ್ಟು ಎಷ್ಟೇ ತಿಂದರೂ ಇಷ್ಟ ತೀರದ ಪುಷ್ಟಿಯ ದೋಸೆ. ಇವಾಗ ಯಾರಿಗೇ ಆಗಿರ್ಬೋದು, ಸಣ್ಣ ಮಕ್ಕಳಿಂದ ಆಗಿರ್ಬೋದು, ವಯಸ್ಸಾಗಿರೋರ ತನಕ ದೋಸೆ ಎಲ್ಲರೂ ಇಷ್ಟಪಡ್ತೀವಿ.
ಅದೇ ರೀತಿ ಇಷ್ಟಪಟ್ಟು ಎಷ್ಟೇ ನಾವು ತಿಂದ್ರೂ ಸಹ ನಮಗೇನಾಗುತ್ತೆ, ಇಷ್ಟ ತೀರದ ಪುಷ್ಟಿಯ ದೋಸೆ. ನಮಗೆ ದೋಸೆ ಸಾಕಪ್ಪ ಅನ್ನಲ್ಲ. ನಮಗೆ ದೋಸೆ ಬಗ್ಗೆ ನಮ್ಗೆ ಯಾವ ರೀತಿ ಒಂದು ನಮಗೆ ಬೇಡ ಅನ್ನಲ್ಲ, ಅದು ನಮಗೆ ಆಸೆ ಆಗುತ್ತೆ. ಅದಕ್ಕೆ ನಾವಿಲ್ಲಿ ಏನು ಮಾಡಿದರೆ, ಇಷ್ಟಪಟ್ಟು ಎಷ್ಟೇ ತಿಂದರೂ ಇಷ್ಟ ತೀರದ ಪುಷ್ಟಿಯ ದೋಸೆ. ಪುಷ್ಟಿ ಅಂತಂದರೆ ಒಂದು ಒಳ್ಳೆಯ ದೋಸೆ, ಪೌಷ್ಟಿಕಾಂಶ ಇರುವಂಥ ಒಂದು ದೋಸೆ ಅಂತ ಕರಿತೀವಿ ಮಕ್ಕಳೇ. ಹೊಟ್ಟೆ ಮೀರಿ ಬಕ ಬಕ ತಿಂದರೆ ಅರಗದೆ ಕರಗದೆ ಕಾಡುವ ದೋಸೆ. ಅದೇನು ಮಾಡುತ್ತೆ, ಹೊಟ್ಟೆ ತುಂಬ ತಿಂದರೂ ಸಹ ನಮಗೇನಾಗುತ್ತೆ, ನಮಗೆ ಬೇಕು ಅನಿಸುತ್ತೆ. ಅರಗದೆ ಕರಗದೆ ಕಾಡುವ ದೋಸೆ ಅಂದರೆ ಪಚನವಾಗು ಮತ್ತು ಕರಗು ಅಂತ ನಾವು ಕರಿತೀವಿ ಮಕ್ಕಳೇ. ಕಾಡುವ ದೋಸೆ ಮತ್ತು ನಮಗೇನಾಗುತ್ತೆ, ಬೇಕು ಅನಿಸುತ್ತೆ ಆ ದೋಸೆ ನೋಡಿದ ತಕ್ಷಣ. ಯಾವತ್ತೂ ನಮಗೆ ಆ ದೋಸೆ ಬಗ್ಗೆ ಬೇಜಾರು ಬರಲ್ಲ, ನಮಗೆ ತಿನ್ನಬೇಕನ್ಸುತ್ತೆ ಎಂಬುದನ್ನು ಕವಿ ರೀತಿ ತನ್ನ ಕಲ್ಪನೆಯ ಸಾಲುಗಳನ್ನು ಕವಿ ಈ ಒಂದು ಪೊಯಮಿನ ಮೂಲಕ ವರ್ಣಿಸುವುದನ್ನು ನಾವು ಕಾಣುತ್ತೇವೆ. ಈ ಮಸಾಲ ದೋಸೆ ಎಂಬ ಪದ್ಯವನ್ನು ಬರೆದವರು TS ನಾಗರಾಜ್ ಶೆಟ್ಟಿಯವರು. ಧನ್ಯವಾದಗಳು ಮಕ್ಕಳೇ. ಈ ಒಂದು ಮಸಾಲ ದೋಸೆ ಪದ್ಯ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ, ಅರ್ಥ ಆಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ಇದನ್ನು ನಿಮ್ಮ ಒಂದು ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕಾಣುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಮಮತಾ ಕನ್ನಡ ಟ್ಯೂಷನ್ಸ್ ಕ್ಲಾಸಸನ್ನು ತಪ್ಪದೆ ವೀಕ್ಷಿಸಿ. ಧನ್ಯವಾದಗಳು.